ನಮಸ್ಕಾರ ಎಲ್ರಿಗೂ. ನನ್ನ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದೆ, ಶಾರ್ಟ್ ಹಾಕಿದೆ. ಬಂಗಿನ ಬಗ್ಗೆ, ಮುಖದಲ್ಲಾಗುವ ಬಂಗು ಕಲೆಗಳ ಬಗ್ಗೆ, ಕಪ್ಪು ಕಲೆಗಳ ಬಗ್ಗೆ ನಾನು ವಿಡಿಯೋ ಮಾಡ್ತೇನೆ ಅಂತ ಹೇಳಿ ನೋಡಿ. ನನಗೆ ಆದ ಅನುಭವವನ್ನು, ನನಗೆ ಯಾವ ರೀತಿ ಹೆಲ್ಪ್ ಆಯಿತು, ನನಗೆ ಹೇಗೆ ಕ್ಯೂರ್ ಆಯಿತು, ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಏನಂತ ಹೇಳಿದರೆ, ಫಸ್ಟ್ ನಾನು ಮಾಡಿದ ಕೆಲಸ, ಈಗ 4 ವರ್ಷದಿಂದ ನನಗೆ ಕಪ್ಪು ಕಲೆಗಳು, ಫುಲ್ ಬಂಗೆಲ್ಲ ಬಂತು, ಇಲ್ಲಿ ಕೆನ್ನೆ ಮೇಲೆಲ್ಲ ಬಂತು. ಎಲ್ಲ ಹೊರಗಡೆ ಹೋದರೂ ಏನಾಯಿತು ಮುಖಕ್ಕೆ, ಅಷ್ಟು ಕ್ಲಿಯರ್ ಇತ್ತಲ್ಲ, ಏನಾಯ್ತು ಅಂತ ಕೇಳ್ತಿದ್ರು. ಬಹಳ ಮುಜುಗರ ಆಗ್ತಿತ್ತು, ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗ್ತದೆ. ಇದೆಲ್ಲ ಸಮಸ್ಯೆಗೆ ನಾನು ಪರಿಹಾರ ಕಂಡುಕೊಂಡೆ. ಹೇಗಂತ ಹೇಳಿದರೆ, ಫಸ್ಟ್ ನೀವು ಮಾಡಬೇಕಾದ ಕೆಲಸ, ಅರ್ಲಿ ಮಾರ್ನಿಂಗ್ ಏಳಬೇಕು. ಬೆಳಿಗ್ಗೆ ಬೇಗ ಏಳಬೇಕಂತ ಹೇಳಿ ನಿದ್ದೆಯನ್ನು ಕಡಿಮೆ ಮಾಡ್ಕೊಳ್ಳೇಬಾರ್ದು. ರಾತ್ರಿ ಲೇಟ್ ನೈಟ್ ಮಲಗಬೇಡಿ. 9 ಗಂಟೆಗೆಲ್ಲ ನಿದ್ದೆ ಹೋಗಿ ಬೆಳಿಗ್ಗೆ 5:30 4 ಗಂಟೆಗೆ ಎದ್ದರೂ ಓಕೆ. ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಮುಖಕ್ಕೆ ತಣ್ಣೀರನ್ನು ಮಾತ್ರ ಹೀಗೆ ಸ್ಪ್ರೆಡ್ ಮಾಡಿ, ಅದನ್ನು ಹೀಗೆ ಚಿಮುಕಿಸಿ, ಹೀಗೆ ಮುಖಕ್ಕೆ ಟವಲಕ್ಕೆ ಹೀಗೆ ಎಳೆಯೋದೆಲ್ಲ ಒರೆಸ್ಲಿಕ್ಕೆಲ್ಲ ಹೋಗಬೇಡಿ. ಅದನ್ನು ಹಾಗೆ ಡ್ರೈ ಆಗೋಕ್ಕೆ ಬಿಡಿ, ಇಲ್ಲ ಸ್ಮೂತ್ ಟವಲಿಂದ ಅದನ್ನು ಪ್ರೆಸ್ ಮಾಡಿ ಒರೆಸ್ಕೊಳ್ಳಿ. ಇದು ಫಸ್ಟ್ ನಾನು ಹೇಳ್ತಾ ಇರೋದು. ಬೇಗನೆ ಎದ್ದು ತಣ್ಣೀರಲ್ಲಿ ಮುಖ ತೊಳಿಬೇಕು. ಆಮೇಲೆ ಎರಡನೇದು, ಸಿ ವಿಟಮಿನ್ಸ್ ಜಾಸ್ತಿ ತಗೊಳ್ಳಿ. ಅದನ್ನು ಶರೀರಕ್ಕೆ ಆಹಾರದಲ್ಲೂ ತಗೊಳ್ಳಿ ಮತ್ತು ಮುಖಕ್ಕೆ ಅಪ್ಲೈ ಮಾಡಿ. ಕೆಲವರು ಏನು ಮಾಡ್ತಾರೆ, ಸಿ ವಿಟಮಿನ್ಸ್ ಅಂದ ತಕ್ಷಣ ನಿಂಬೆ ಜ್ಯೂಸನ್ನು ಹೀಗೆ ಹಿಂಡ್ಕೊಂಡು ಅಪ್ಲೈ ಮಾಡ್ಕೊಳ್ತಾರೆ. ಹಾಗೆ ಮಾಡೋದಕ್ಕಿಂತನೂ ನಿಮಗೆ ಎಫೆಕ್ಟಿವ್ ಆಗಿ ಬೇಕಂತ, ರಿಸಲ್ಟ್ ಬೇಕಂತ ಹೇಳಿದರೆ ಅದನ್ನು ಚೆನ್ನಾಗಿ ಹಿಂಡಿಬಿಟ್ಟು ಸಿಪ್ಪೆ ಇರ್ತದಲ್ಲ, ಅದನ್ನು ಇಡೀ ಮುಖಕ್ಕೂ ಚೆನ್ನಾಗಿ ಅಪ್ಲೈ ಮಾಡಿ. ಇದರಲ್ಲಿ ಕಡಿಮೆ ಆಗುತ್ತೆ. ನಾನು ಇದನ್ನು ಮಾಡಿದ್ದೇನೆ. ನೆಲ್ಲಿಕಾಯಿ, ಆರೆಂಜು, ನಿಂಬೆಹಣ್ಣು ಮೇಯ್ನಾಗಿ ನಾನು ಅಪ್ಲೈ ಮಾಡ್ತಾಯಿದ್ದೆ ಮುಖಕ್ಕೆ, ಹಾಗೂ ಶರೀರಕ್ಕೆ ಆಹಾರದಲ್ಲೂ ತಗೊಳ್ತಾ ಇದ್ದೆ. ಆಮೇಲೆ ಮೂರನೇದಾಗಿ ಮಂಜಲ್ ಉಪಯೋಗಿಸಿ ಅರಿಶಿಣವನ್ನು ಹಚ್ಚಬಹುದು. ಕೆಲವು ಡ್ರೈ ಸ್ಕಿನ್ ಇದ್ದವರಿಗೆ ಅರಿಶಿಣ ಹಚ್ಚಿದಾಗ ಮತ್ತು ಡ್ರೈ ಆಗುತ್ತೆ. ಆ ರೀತಿ ಪ್ರಾಬ್ಲಮ್ ಇದ್ದವರು, ಎಲ್ಲೆಲ್ಲಿ ಕಲೆಗಳಿದೆ, ಎಲ್ಲೆಲ್ಲಿ ಬಂಗಿದೆ ಅಲ್ಲಿ ಮಾತ್ರ ಅರಿಶಿಣ ಮತ್ತು ನಿಂಬೆ ಹುಳಿನ ನೈಟ್ ಹಾಕ್ಕೊಳ್ಳಿ. ಸ್ವಲ್ಪ ಅದು ಎಲ್ಲೆಲ್ಲಿದೆ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಹಣೆ ಮೇಲೆ ಎಲ್ಲಿ ಬರ್ತದೆ ಅಲ್ಲಿ ಹಾಕಿ ಅಪ್ಲೈ ಮಾಡಿ. ಮತ್ತು ಬೆಳಿಗ್ಗೆ ತಣ್ಣೀರಿಂದ ನಾನು ಹೇಳಿದ ಕ್ರಮದಲ್ಲಿ ವಾಶ್ ಮಾಡಿ. ಸ್ವಲ್ಪ ಹಳದಿ ಕಾಣ್ತದೆ ಅಂತೇಳಿ ಮತ್ತೆ ಸೋಪ್ ಹಾಕಿ ಉಜ್ಜಕ್ಕೆ ಹೋಗಬೇಡಿ. ಒಂದು 10 ಗಂಟೆವರೆಗಾದರೂ ಅಥವಾ ಒಂದು 9 ಗಂಟೆವರೆಗೆ ಅಥವಾ 1 ಅವರ್ ಆದರೂ ಅದನ್ನು ಮಾಡಿ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಅಂತ ಹೇಳಿದರೆ, ಅಲೋವೆರಾ ಜೆಲ್ಲನ್ನು ಉಪಯೋಗಿಸಿ. ಅಲೋವೆರಾ ಜೆಲ್ಲನ್ನು ಆಗಾಗ ಮುಖಕ್ಕೆ ಅಪ್ಲೈ ಮಾಡಿ, ಅದನ್ನು ಉಪಯೋಗಿಸಿ. ಕೋಡ್ ಸಿಕ್ಕಿದ್ರೆ, ಮನೆಯಲ್ಲೇ ಇದ್ದು ಸಿಕ್ಕಿದ್ರಂತೂ ಅದನ್ನೇ ಬಳಸಿ. ಅದಿಲ್ಲದೇ ಇದ್ದರೆ ಈಗ ಬೇಕಾದಷ್ಟು ಒಳ್ಳೊಳ್ಳೆ ಕಂಪನಿಗಳು ಕ್ವಾಲಿಟಿ ಇದ್ದಂತಹ ಅಲೋವೆರಾ ಜೆಲ್ಲನ್ನು ತಯಾರು ಮಾಡ್ತಾ ಇದ್ದಾವೆ, ಪ್ರೊಡಕ್ಷನ್ ಇದೆ. ಅದನ್ನು ಯೂಸ್ ಮಾಡಿ, ಯಾವುದಾದ್ರೂ ಅಲೋವೆರಾ ಜೆಲ್ಲನ್ನು. ಇದರಲ್ಲಿ ಕೂಡ ಕಡಿಮೆ ಆಗುತ್ತೆ. ಇದರೊಟ್ಟಿಗೆ ನೀವು ಡಾಕ್ಟರ್ಸ್ ಏನು ಸಜೆಷನ್ ಮಾಡ್ತಾರೆ, ನಿಮಗೆ ಯಾವುದನ್ನು ಬಳಸಿ ಅಂತ ಹೇಳ್ತಾರೆ, ಅದನ್ನೆಲ್ಲ ಬಳಸಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನೆಲ್ಲ ಬಳಸಿ. ನಿಮಗೆ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಬಳಸಿ. ಆದರೆ ಅದರೊಟ್ಟಿಗೆ ಇದು ಕೂಡ ಬಳಸಬಹುದು. ಇದರಿಂದ ಸೈಡ್ ಎಫೆಕ್ಟ್ ಏನೂ ಇಲ್ಲ. ಇದು ಹಳೆಯ ಕಾಲದಿಂದ, ತುಂಬ ಮೊದಲ ಕಾಲದ ನಮ್ಮ ಅಜ್ಜಿಯರೆಲ್ಲ ಬಳಸ್ತಾ ಇರುವ ಹೋಮ್ ರೆಮಿಡಿ ಅಲ್ವಾ. ಆದರೆ ನನಗೆ ಇದಿಷ್ಟೇ, ಎಲ್ಲವನ್ನು ನಾನು ನಿಲ್ಲಿಸಿದ್ದೆ. ಇದಿಷ್ಟು ನನಗೆ ಕ್ಯೂರ್ ಆಯಿತು, ಆರಾಮಾಯಿತು. ತುಂಬ ಯೂಸ್ ಮಾಡಿದೆ ನಾನು ಮೆಡಿಸಿನ್, ಡಾಕ್ಟ್ರು ಕೊಡೋದು ಇಲ್ಲ ಅಂತಲ್ಲ. ಈ ಹೋಮ್ ರೆಮಿಡಿಗಳು ನನಗೆ ತುಂಬ ಹೆಲ್ಪ್ ಆಗಿದೆ. ಈಗ ನಾನು ಖುಷಿಯಾಗಿದ್ದೇನೆ. ಎಲ್ಲ ಕಲೆಗಳು ಕಡಿಮೆ ಆಗಿದೆ, ಬಂಗೆಲ್ಲ ಹೋಗಿದೆ ನನಗೆ. ಇದುವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ಚಾನಲಲ್ಲಿ ನಾವು ಮತ್ತೆ ಯಾವುದಾದ್ರೂ ಒಂದು ವಿಷಯದ ಜೊತೆಗೆ ಮತ್ತೆ ಮಾತಾಡೋಣ, ಸಿಗೋಣ. ಬಾಯ್.